ಚಿತ್ರದುರ್ಗ ಜಿಲ್ಲೆಯ ಸದ್ಗುರು ಸಾಯಿ ದತ್ತಾಶ್ರಮ ಸಾನ್ನಿಧ್ಯದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಸಾಯಿಬಾಬಾ ಮಂದಿರಕ್ಕೆ ಬಿಜಿಎಸ್ ಮತ್ತು ಎಸ್ಜೆವಿ ಶಿಕ್ಷಣ ಸಂಸ್ಥೆಗಳ ಎಂಡಿ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಭೇಟಿ ಕೊಟ್ಟು ಕಾಮಗಾರಿ ಪರಿಶೀಲನೆ ನಡೆಸಿದ್ರು. ಮನೋಶಾರ್ಯ ಸಿದ್ಧಿ ಕ್ಷೇತ್ರದ ಪೀಠಾಧ್ಯಕ್ಷ ಪೂಜ್ಯ ಶ್ರೀ ಗುರುಮೂರ್ತಿ ಗುರೂಜಿ, ಚಿತ್ರದುರ್ಗದ ಮಾಜಿ ಶಾಸಕ ಬಸವರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಅವರಿಗೆ ಅದ್ಧೂರಿ ಸ್ವಾಗತವನ್ನು ಕೋರಿದ್ರು. ಭಕ್ತರಿಗೆ ಕಲ್ಪಿಸಲಾಗುತ್ತಿರುವ ಸೌಲಭ್ಯಗಳ ಬಗ್ಗೆ ಚರ್ಚೆ ನಡೆಸಿ ಮೂಲ ಸೌಕರ್ಯ ವ್ಯವಸ್ಥೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿದರು. ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳ ಕುರಿತು ಈ ಸಂದರ್ಭ ಚರ್ಚಿಸಲಾಯಿತು. ಈ ವೇಳೆ ಬಿಜಿಎಸ್ ಮತ್ತು ಎಸ್ಜೆಬಿ ಶಿಕ್ಷಣ ಸಂಸ್ಥೆಗಳ ಎಂಡಿ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಮಾತನಾಡಿ, ಸಾಯಿಬಾಬಾ ಮಂದಿರದ ಕಾಮಗಾರಿ ಪರಿಶೀಲಿಸಿದ್ದೇನೆ. ಸುಂದರವಾಗಿ ಇದರ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು, ಇವತ್ತು ನನ್ನನ್ನು ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಸಾಯಿಬಾಬಾ ಮಂದಿರ ಭಕ್ತರಿಗೆ ಅನುವಾಗುವ ಧಾರ್ಮಿಕ ಕಾರ್ಯ ಮಾಡಲಿ ಅಂತ ಶುಭ ಹಾರೈಸಿದ್ರು. ಮನುಷ್ಯ ಬಂದುವಾಗ ಏನು ತರಲ್ಲ, ಹೋಗುವಾಗ ಏನು ತಗೊಂಡು ಹೋಗಲ್ಲ. ಅದೇ ದೃಷ್ಟಿ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಆ ಕೌದಿ ಪೂಜೆ ಏನು ಅಂದ್ರೆ ಬಟ್ಟೆ ಇರ್ಕೂಡ್ದು. ಪ್ರತಿಯೊಬ್ಬ ಸನ್ಯಾಸಿನೂ ಬರುವಾಗ ಏನು ತರಲ್ಲ. ಮಗು ತಾಯಿ ಹೊಟ್ಟೆಯಿಂದ ಹುಟ್ಟುವಾಗ ಬೆರಿ ಕೈಲಿ ಬರ್ತದೆ, ಹೋಗುವಾಗ ಸಹ ತಾಯಿ ಸತ್ತಾ ಬದುಕ್ತಾ 2-3 ಅಕ್ಷರದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ. ಇದು ಇನ್ನೊಬ್ಬರಿಗೆ ನಾನು ಹಿಂಗಿದ್ದೆ ಅಂತ ತಿಳಿಸ್ಲಿಕ್ಕೆ ಸ್ವಾಮೀಜಿ ಅವ್ರು ಮಾಡ್ತಿದ್ದೆ. ಒಬ್ಬ ಶ್ರೀಮಂತನ ಡ್ರೆಸ್ ಹಾಕೊಂಡು ಸ್ವಾಮೀಜಿ ನಿಂತ್ಕೊಳ್ಳಕ್ ಆಗೋದಿಲ್ಲ. ಅವ್ರೇನಿದ್ರು ಸನ್ಯಾಸಿ ಮಾರ್ಗದಲ್ಲೇ ನಡಿಬೇಕಾಗ್ತದೆ. ಆ ಸನ್ಯಾಸಿ ಮಾರ್ಗದಲ್ಲಿ ಇವತ್ತು ನಡೀತಾ ಇದ್ದಾರೆ. ಆ ಮಾರ್ಗನ ನಾವು ಸಹಿತ ಎಷ್ಟಾಗುತ್ತೋ ಅಷ್ಟು ಅನುಸರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಭಕ್ತರಲ್ಲಿ ಅನೇಕ ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ, ಏನೂ ಇಲ್ದಲೂ ಇರ್ತಾರೆ. ಪ್ರೀತಿಗೆ ಬಡವ ಶ್ರೀಮಂತ ಅಂತ ಇಲ್ಲ. ಆ ಪ್ರೀತಿ ಇಟ್ಟಿರೋದ್ರಿಂದನೇ ನಾವೆಲ್ಲ ಇವತ್ತು ಸೇರಿರೋದು, ಈ ಪೂಜೆ ನೆರವೇರಿಸ್ತಾ ಇದ್ದೀವಿ. ಅದ್ರೊಳಗೆ ಈ ವಿಶೇಷ ಕಾರ್ಯಕ್ರಮ ಸಣ್ಣದಾಗಿದ್ರು ಮನಸ್ಸು ತುಂಬಾ ಹರಿದು ಬರ್ತದೆ. ಕಣ್ಣಿಂದ ನೋಡೋದು 2 ನಿಮಿಷ, ಆ ಹೃದಯ ತುಂಬಿಕೊಳ್ಳೋ ಕೆಲಸ ಯಾರು ಮಾಡಲ್ಲ. ಆ ಹೃದಯ ತುಂಬಿಕೊಳ್ಳೋ ಕೆಲಸ ನಮ್ಮ ಪೂಜ್ಯ ಶಿವಲಿಂಗಾನಂದ ಸ್ವಾಮೀಜಿಯವರು ನಮ್ಮ ಮೇಲೆ ಮಾಡಿಸ್ತಾ ಇದ್ದಾರೆ. ಆ ಪ್ರೀತಿ ವಿಶ್ವಾಸ ಸದಾ ಕಾಲ ಅದೇ ರೀತಿ ಇರಲಿ. ಮನೋಶಾರ್ಯ ಸಿದ್ಧಿ ಕ್ಷೇತ್ರದ ಪೀಠಾಧ್ಯಕ್ಷ ಪೂಜ್ಯ ಶ್ರೀ ಗುರುಮೂರ್ತಿ ಗುರೂಜಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಸಾಯಿಬಾಬಾ ಮಂದಿರದ ವಿಶೇಷತೆಗಳನ್ನು ತಿಳಿಸಿದ್ರು. ಮಾಸ್ಟರ್ ಅವರು ಹೇಳಿದ್ದಾರೆ, ಸನ್ಯಾಸ ಅಂದ್ರೆ ನೀವು ಕಂಡಂತೆ ಕೆಂಪು ಬಟ್ಟೆ ಹಾಕಿ ತಲೆ ಮುಂಡನ ಮಾಡಿಸಿ ಕೊರಳ ರುದ್ರಾಕ್ಷ ಹಾಕೋದು ಸನ್ಯಾಸ ಅಂತ ಹೇಳಿದ್ದಾರೆ. ನಾನು ಅನೇಕ ಸಲ ಹೇಳಿದ್ದೀನಿ, ಸನ್ಯಾಸ ಅಂದ್ರೆ 3 ಬಿಟ್ಟವನು ಊರಿಗೆ ದೊಡ್ಡವನು ಅಂತ ಹೇಳ್ತಾರಲ್ಲ, ಅದೇನು ಅಂದ್ರೆ ಪುತ್ರೇಶಣ, ವಿತ್ತೇಶಣ, ಲೋಕೇಶಣ, ಇಚ್ಛೆಗಳನ್ನು ಬಿಟ್ಟವನು. ಪುತ್ರನ ಆಸೆ ಅಂತಂದ್ರೆ ಹೆಣ್ಣಿನ ಆಸೆಯನ್ನು ಬಿಟ್ಟಿರ್ಬೇಕು. ಲೋಕೇಶಣ ಅಂತಂದ್ರೆ ವರವಂದನೆಗಳು, ಸ್ತುತಿ ನಿಂದೆಗಳನ್ನು ಬದಿಗೊತ್ತಿರಬೇಕು. ಇನ್ನು ವಿತ್ತೇಶಣ ಅಂದ್ರೆ ಹಣದ ಮೇಲೆ ವ್ಯಾಮೋಹ ಬಿಟ್ಟಿರಬೇಕು. ಹಣ ಅನ್ನುವಂಥದ್ದು ಈ ಲೋಕದಲ್ಲಿ ಮಾತ್ರ ನೀವು ಕಂಡಿದ್ದೀರಿ, ಪುಣ್ಯಕ್ಕೂ ಕೂಡ ಹಣ ಅಂತ ಕರೆದಿದ್ದಾರೆ. ಆ ವಿತ್ತ ಅನ್ನೋದ್ರೆ ಈ ಲೋಕದ ವಿತ್ತ, ಪರಲೋಕದ ವಿತ್ತ, 2 ಆಸೆಗಳನ್ನು ಬಿಟ್ಟವನು ಇದನ್ನೆಲ್ಲ. ಅಂದ್ರೆ ಒಟ್ಟಾರೆ ತಾತ್ಪರ್ಯ 3 ಬಿಟ್ಟವನಂದ್ರೆ ಪುತ್ರೇಶಣ, ವಿತ್ತೇಶಣ, ಲೋಕೇಶಣ ಅನ್ನುವಂಥ ಇಚ್ಛೆಗಳನ್ನು ಬಿಟ್ಟವನು ಈ ಲೋಕಕ್ಕೆ ದೊಡ್ಡವನು. ಮಾಜಿ ಶಾಸಕ ಬಸವರಾಜ್ ಕೂಡ ಮಾತನಾಡಿ, ಸಾಯಿಬಾಬಾ ಮಂದಿರ ಹಾಗೂ ಸ್ವಾಮೀಜಿಗಳ ಭೇಟಿ ಮತ್ತು ಸೇವಾ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಬಹಳಷ್ಟು 30-40 ವರ್ಷಗಳ ಹಿಂದೆ ಒಂದು ಸಣ್ಣ ಕಟ್ಟಡವಾಗಿ ಯಾವುದೇ ಅಭಿವೃದ್ಧಿ ಇಲ್ಲದೆ ಭಕ್ತಾದಿಗಳ
ಒಂದು ಒಡನಾಟನೂ ಇಲ್ದೇನೆ ಇದ್ದಂತ ಒಂದು ಆಶ್ರಮ ಆಗಿತ್ತು. ಪೂಜ್ಯ ಶಿವಲಿಂಗಾನಂದ ಸ್ವಾಮೀಜಿಯವರು ಬಂದ ಮೇಲೆ ಇಲ್ಲಿ ಒಂದು ಆಶ್ರಮ ಇದೆ ಅಂತೇಳಿ ಇವತ್ತು ಇಡೀ ನಾಡಿಗೆ ಗೊತ್ತಾಗಿದೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಮತ್ತೆ ಎಲ್ಲಾ ಜಾತಿಯ ಜನ ಇಲ್ಲಿ ಸೇರ್ಲಿಕ್ಕೆ ಒಂದು ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕೇವಲ ಬೇರೆ ಬೇರೆ ಮಠಗಳು ಒಂದೊಂದು ಜಾತಿಗೆ ಸೀಮಿತ ಆಗಿದ್ರೆ ಕಬೀರಾನಂದ ಆಶ್ರಮ ಯಾವುದೇ ಜಾತಿ ಸೀಮಿತ ಆಗಿಲ್ಲ. ಎಲ್ಲ ವರ್ಗದ, ಎಲ್ಲ ಜಾತಿಯ ಜನ ಇಲ್ಲಿ ಬಂದು ತಮ್ಮ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ.